ಇನ್ನು ಮನೆ ಮನೆಯಲ್ಲೂ ಕೂಡ ರಾಮ ಮಂದಿರದ ಜಪ ಶುರುವಾಗ್ತಾ ಇದೆ. ಇಲ್ಲಿ 22ನೇ ತಾರೀಕಿನತ್ತ ಇಡೀ ವಿಶ್ವದ ಚಿತ್ತ ನೆಟ್ಟಿರೋದು. ಅದರ ಭಾಗವಾಗಿ ಈಗ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ರಾಮನಾಮ ಸ್ಮರಣೆ ಆಗ್ತಾ ಇದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ರಾಮೋತ್ಸವದ ಸಂಭ್ರಮ ಮನೆ ಮಾಡಿದೆ. ಸಿಟಿಯ ಹಲವು ಭಾಗಗಳಲ್ಲಿ ರಾಮನ ಅನಾವರಣವಾಗಿದೆ. ಮನೆ ಗೋಡೆ ಮೇಲೆ ಶ್ರೀರಾಮನ ಚಿತ್ರವನ್ನ ಭಕ್ತರು ಬಿಡಿಸ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ರಾಮ ನಾಮ ಸ್ಮರಣೆಯಾಗ್ತಾ ಇದೆ. ಗಮನಿಸಿದ್ವಿ ಈಗಾಗಲೇ ಚಿಕ್ಕಮಗಳೂರಿನಲ್ಲೂ ಕೂಡ ಅಷ್ಟೇ ಮನೆಗಳ ಮುಂಭಾಗದಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ನಾಮಫಲಕಗಳನ್ನು ಹಾಕಲಾಗ್ತಾ ಇತ್ತು. ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ, ಬೆಂಗಳೂರಿನಲ್ಲೂ ಕೂಡ ರಾಮನಾಮ ಸ್ಮರಣೆ ಸಂಭ್ರಮ ಜೋರಾಗಿ ಸಾಗ್ತಾ ಇದೆ. ರಾಮೋತ್ಸವದ ಸಂಭ್ರಮ ಜೋರಾಗಿ ಸಾಗ್ತಾ ಇದೆ. ಸಿಟಿಯ ಹಲವು ಭಾಗಗಳಲ್ಲಿ ರಾಮನ ಅನಾವರಣವಾಗ್ತಾ ಇದೆ. ಇಡೀ ದೇಶದ ಚಿತ್ತ, ಇಡೀ ವಿಶ್ವದ ಚಿತ್ತ ಇದೀಗ ಅಯೋಧ್ಯೆಯತ್ತ ನೆಟ್ಟಿರೋದು. ಇಡೀ ದೇಶದಲ್ಲಿ ರಾಮನಾಮ ಜಪ ಜೋರಾಗಿದೆ. ಗೋಡೆಗಳ ಮೇಲೆ ಶ್ರೀರಾಮನ ಚಿತ್ರವನ್ನ ರಾಮ ಭಕ್ತರು ಬಿಡಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ದಿನಗಣನೆ ಶುರುವಾಗಿದೆ. ಹೀಗಾಗಿ ರಾಮನ ಜಪ ಜೋರಾಗಿದೆ. ಅದರಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಾತ್ರ ಹಬ್ಬದಂತೆ ನಿರ್ಮಾಣವಾಗ್ತಿದೆ. ನಾ ಪ್ರೆಸೆಂಟ್ ಈಗ ವೈಯಾಲು ಕಾವಲು ಆ ಏರಿಯಾದಲ್ಲಿದ್ದರೆ ಈ ಒಂದು ಏರಿಯಾದಲ್ಲಿ ನೋಡ್ತಿರ್ಬೋದು ಮನೆ ಮನೆಗೆ ಜೈ ಶ್ರೀರಾಮ್ ಆಂಜನೇಯ ಚಿತ್ರ ಬಿಡಿಸೋ ಮುಖಾಂತರ ಇಲ್ಲೇ ಒಂದು ಕಡೆ ಸಂಭ್ರಮ ಜೋರಾಗ್ತಿದೆ. ಯಾಕಂದರೆ ಜನವರಿ 22ರಂದು ಉದ್ಘಾಟನೆ ಆ ರಾಮಲಲ್ಲ ಪ್ರತಿಷ್ಠಾಪನೆ ಆಗಲಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಹಬ್ಬದ ಸಂಭ್ರಮ ಮೂಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಹಲವಾರು 21, 22ನೇ ತಾರೀಕು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲೊಂದು ಕಲಾವಿದರ ತಂಡ ಸಹ ಏನು ಮನೆ ಮನೆಗೆ ತೆರಳಿ ಜೈ ಶ್ರೀರಾಮ್ ಮತ್ತು ಹನುಮನ ಚಿತ್ರ ಬಿಡಿಸೋ ಮುಖಾಂತರ ಇಲ್ಲೇ ಒಂದು ಕಡೆ ಈ ಒಂದು ಉದ್ಘಾಟನೆಗೆ ಏನು ರಾಮನಲ್ಲ ಅಂದರೆ 500 ವರ್ಷಗಳ ನಂತರ ಪ್ರತಿಷ್ಠಾಪನೆ ಆಗ್ತದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಸಂಭ್ರಮ ಜೋರಾಗದೆ. ನೀವು ದೃಶ್ಯದಲ್ಲಿ ಸಹ ನೋಡ್ತಿರ್ಬೋದು. ಈ ಒಂದು ಮನೆಗೆ ಇದೀಗ ಜೈ ಶ್ರೀರಾಮ್ ಮತ್ತು ಆಂಜನೇಯ ಚಿತ್ರ ಬಿಡಿಸ್ತಾ ಇದ್ದಾರೆ ಆ ಪೇಂಟಿಂಗ್ ಮುಖಾಂತರ. ಹೀಗಾಗಿ ಸಂಭ್ರಮ ಜೋರಾಗ್ತಿದೆ. ಮನೆಯಲ್ಲಿ ಸಹ ಏನು ಸಂಭ್ರಮ ಜೋರಾಗ್ತಿದೆ. ನೀವು ದೃಶ್ಯದಲ್ಲಿ ಸಹ ನೋಡ್ತಿರ್ಬೋದು. ಆ ಪೇಂಟ್ ಮಾಡೋ ಮುಖಾಂತರ ಜೈ ಶ್ರೀರಾಮ್ ಆಂಜನೇಯ ಚಿತ್ರ ಬಿಡಿಸೋ ಮುಖಾಂತರ ಒಂದು ಕಡೆ ಆ ರಾಮ ಭಕ್ತರು, ಮತ್ತೊಂದು ಕಡೆ ಕಲಾವಿದ ತಂಡ ಎಲ್ಲರೂ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮನೆಯಲ್ಲೇ ಶ್ರೀರಾಮ ಇರಬೇಕೆಂಬ ಭಾವನೆ ಇವರಲ್ಲಿದೆ. ಯಾರು ಮನೆಗೆ ಬೇಕಾಗುತ್ತೆ ಅವರಿಗೆ ಇವರು ಕಾಂಟ್ಯಾಕ್ಟ್ ಮಾಡಿ ಇವರು ಈ ಒಂದು ಚಿತ್ರ ಬಿಡಿಸ್ತಾರೆ ಮತ್ತು ಜೈ ಶ್ರೀರಾಮ ಅಂತೇನೋ ಬರೆದು ಪೇಂಟಿಂಗ್ ಮಾಡ್ತಾರೆ. ಇವರೇ ಈಗ ಕಲಾವಿದರಿದ್ದಾರೆ, ಸುನೀತಾ ಅಂತ, ಅವ್ರನ್ನೇ ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ. ಮೇಡಮ್, ನಮ್ಮ 500 ವರ್ಷದ ಕನಸು ಈಗ ನನಸಾಗಿದೆ. ಸೊ ಇದೊಂದು ಫೆಸ್ಟಿವಲ್ ಮೂಡ್ ಥರ ಆಗೋಗಿದೆ ಎಲ್ಲ ಕಡೆ. ಸೊ ಹಾಗಾಗಿ ನಮ್ಮ ಅದೇ ಆತ್ಮತೃಪ್ತಿಗಾಗಿ ಮತ್ತು ಆತ್ಮ ಖುಷಿಗಾಗಿ ಇದೊಂದು ನಮ್ಮ ಸಣ್ಣ ಸೇವೆ. ಸೊ ನಮ್ಮ ಗುರುಗಳ ಮಾರ್ಗದಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಒಂದು ಸೇವೆ ಅಂತ ಹೇಳ್ಬೋದು. ಕಲ್ಪನೆ ಆಗ್ಬಂತು. ಯಾಕಂದರೆ 500 ವರ್ಷಗಳ ನಂತರ ಈಗ ರಾಮನಲ್ಲ ಮತ್ತೆ ಪ್ರತಿಷ್ಠಾಪನೆ ಆಗ್ತಿದ್ದಾನೆ. ಹೌದು, ಅಯ್ಯೋ ಎಲ್ಲ ಆತ್ಮಗಳಲ್ಲೂ ಶ್ರೀರಾಮ ಇರಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಸೊ ಹಾಗಾಗಿ ಎಲ್ಲರ ಮನೆ ಮೇಲೂ ಒಂದು ಶ್ರೀರಾಮ ಅಂತ ನೋಡಿದ ತಕ್ಷಣ ನಮಗೆ ಒಂದು ಅರಿವಾಗಬೇಕು. ಸೊ ಶ್ರೀರಾಮ ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸಲ್ಲಿ ಅಂದ್ಕೊತಾರೆ. ಅದೇ ನಮಗೊಂದು ಖುಷಿಯಾದ ವಿಷಯ. ಸೊ ಹಾಗಾಗಿಬಿಟ್ಟು ಎಲ್ಲರೂ ನೋಡಿ ಎಲ್ಲರೂ ಹೋಗಿ ನಮ್ಮನೆಗೆ ಹಾಕಿ ಒಂಥರ ಏನು ಹೇಳ್ತಾರೆ, ಅದಕ್ಕೊಂಥರ ಇನ್ಸ್ಪಿರೇಷನ್ ಥರ ಬಂದುಬಿಟ್ಟಿದೆ ನಮಗೆ. ಆ್ಯಕ್ಚುಲಿ ನಮ್ಮನೆಗಂತ ನಾವು ಎಲ್ಲ ಜನರಲ್ಲಾಗಿ ಮಾಡ್ಕೊತಾ ಇದ್ವಿ. ಹಾಗಾಗಿಬಿಟ್ಟು ಎಲ್ಲರಿಗ ಕಟ್ಸ್ಕೊಂಡು ಹಾಕ್ಕೊತಾ ಇದ್ದಾರೆ. ಅದೊಂದು ಖುಷಿ ಪಡೋ ವಿಷಯ. ಎಷ್ಟು ಮನೆಗೆ ಹಾಕಿದ್ರಿ ಈ ಒಂದು ಭಾಗದಲ್ಲಿ ಅಂತ? ಆಲ್ಮೋಸ್ಟ್ ಒಂದು 70-50 ಆಗಿದೆ ಸರ್. ಅಂದರೆ ಇನ್ನೊಂದು ಕೆಲವೇ ಕ್ಷಣ ಬಾಕಿ ಇದೆ. ರಾಮನಲ್ಲ ಪ್ರತಿಷ್ಠಾಪನೆ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ. ಹೌದು, ಏನು ಹೇಳೋದೇನಿಲ್ಲ, ಜೈ ಶ್ರೀರಾಮ್ ಅಷ್ಟೇ. ಮೇ ಬಿ ಎಲ್ಲರ ಸ್ಯಾಕ್ರಿಫೈಸು, ಎಲ್ಲರ ಇದುವರೆಗೂ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಅದಕ್ಕೆಲ್ಲ ಒಂದು ತೃಪ್ತಿ ಆಗಿರೋವಂಥ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ಖುಷಿ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಮನಿಸ್ತಾ ಇದ್ದೀವಿ, ಇಡೀ ದೇಶದಾದ್ಯಂತ ರಾಮನಾಮ ಜಪ ಮನೆ ಮಾಡಿದೆ. ರಾಮನ ಭಕ್ತರು ಮನೆಯ ಗೋಡೆಯ ಮೇಲೆ ಜೈ ಶ್ರೀರಾಮ್ ಅನ್ನುವಂತಹ ಚಿತ್ರವನ್ನ, ಜೊತೆಗೆ ಶ್ರೀರಾಮನ ಚಿತ್ರವನ್ನ ಬಿಡಿಸ್ತಾ ಇದ್ದಾರೆ. ಆ ಮೂಲಕ ತಮ್ಮ ಭಕ್ತಿಯನ್ನ ಮೆರಿತಾ ಇದ್ದಾರೆ. ಇಡೀ ವಿಶ್ವದ ಚಿತ್ತ ಜನವರಿ 22ರತ್ತ ನೆಟ್ಟಿದೆ.